ಏ ಬಾರಪ್ಪ ಇಲ್ಲಿ ಬ್ರೇಕ್ ಚೆಕ್ ಮಾಡು. ಬ್ರೇಕ್ ಇರುತ್ತಲ್ಲ ನೋಡಪ್ಪ ಒಂಚೂರು. ಬ್ರೇಕ್ ಹಿಡಿತಾ ಇಲ್ವಾ? ಚೆಕ್ ಮಾಡ್ತೀನಿ. ಏ ಇವ್ ಮಂಜಣ್ಣ ಮಗ ಅಲ್ವೇನು? ಹೌದು. ಇವನ್ ಪ್ರೈಮರಿ ಓದ್ಬೇಕಾರೆ ನನ್ ಮಗನ್ ಕ್ಲಾಸ್ಮೇಟ್ ಆಗಿದ್ದ. ನನ್ ಮಗ ಇವಾಗ ದೊಡ್ಡ ಕಾಲೇಜಲ್ಲಿ ಓದ್ತಾವನೆ. ಇವನ್ ನೋಡು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾವನೆ. ತಪ್ಪು ಇವಂದಲ್ಲ, ಇವ್ರ ಅಪ್ಪಂದು. ದುಡಿಯೋ ಟೈಮಲ್ಲಿ ಜಾಲಿ ಮಾಡ್ಕೊಂಡು ಇದ್ಬಿಟ್ಟ. ಅವಾಗ್ಲೇ ಸ್ವಲ್ಪ ಸಂಪಾದನೆ ಮಾಡಿ ಸೇವಿಂಗ್ಸ್ ಮಾಡಿದ್ರೆ ಇವ್ನ್ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇವತ್ತು. ಅಪ್ಪಂದಿರ್ ಸರಿ ಇಲ್ಲ ಅಂದ್ರೆ ಮಕ್ಳ ಗತಿ ಇಷ್ಟೇನೆ. ಹಲೋ ಅಣ್ಣ, ಬ್ರೇಕ್ ಚೆಕ್ ಮಾಡ್ಕೊಳ್ಳಿ. ಆಯ್ತು. ಹಾ ಓಕೆ. ನಿಮ್ದು 50 ಆಯ್ತು. ಏ ಅಪ್ಪಿ, ಏ ನನ್ ಮಗ ಚಿಂಟು ಕ್ಲಾಸ್ಮೇಟ್ ಅಲ್ವನ ನೀನು? ಹೌದಣ್ಣ. ಇವಾಗ ಕಾಲ್ ಮಾಡಿದ್ನಲ್ಲ ನನ್ ಮಗನೇ, ಏನೋ ಕಾಲೇಜಲ್ಲಿ ಏನೋ ಟ್ರಿಪ್ ಅಂತೆ, ಕಾಸ್ ಕೇಳಕ್ ಫೋನ್ ಮಾಡಿದ್ದ. ಇವನ್ ನೋಡಿದ್ರೆ ಬೇಜಾರಾಗ್ತೈತೆ. ನನ್ಗೂ ಟ್ರಿಪ್ ಇದೆ ಅಣ್ಣ. ಟ್ರಿಪ್ ಅಂದ್ರೆ ಟ್ರಿಪ್, ಅವ್ನ ಆಸೆ ನೋಡು. ಮುಚ್ಕೊಂಡ್ ಕೆಲ್ಸ ಮಾಡು. ಅಣ್ಣ, ನನ್ಗೂ ಅದೇ ಕಾಲೇಜಲ್ಲಿ ಟ್ರಿಪ್ ಇದೆ ಅಂದೆ. ನಾನು ಈಗ್ಲೂ ನಿಮ್ ಮಗನ್ ಕ್ಲಾಸ್ಮೇಟ್ ಅಣ್ಣ. ಅದೇ ಕಾಲೇಜಲ್ಲಿ ಓದ್ತಾ ಇದೀನಿ. ನನ್ಗೂ ನಾಳೆ ಟ್ರಿಪ್ ಇದೆ. ನಿಮ್ ಮಗ ದುಡ್ಡು ಬೇಕು ಅಂತ ನಿನಗ್ ಕಾಲ್ ಮಾಡ್ದ. ಆದ್ರೆ ನಾನು ಪಾರ್ಟ್ ಟೈಮ್ ಆಗಿ ಗ್ಯಾರೇಜ್ ಅಲ್ಲಿ ದುಡಿತಾ ಇದೀನಿ. ಏನ್ ಮಾಡೋಣ, ಮಿಡಲ್ ಕ್ಲಾಸ್ ಮೈಂಡ್ ಸೆಟ್. ಮನೇಲಿ ಖರ್ಚಿಗೆ ದುಡ್ಡು ಕೇಳಕ್ ಆಗಲ್ಲ, ಅದಕ್ಕೆ ನಾನೇ ದುಡಿತಾ ಇದೀನಿ. ನಮ್ಮ ಅಪ್ಪನ ಬಗ್ಗೆ ಏನ್ ಹೇಳಿದ್ರಲ್ಲ, ನಾನ್ ಚಿಕ್ಕವನಿದ್ದಾಗ ನನ್ಗೆ ಹೊಟ್ಟೆ ಹಸಿ ಅಂದ್ರೆ ತಾನು ಹೊಟ್ಟೆ ತುಂಬಿಸ್ಕೊಳ್ದೆ ನನ್ನ ಹೊಟ್ಟೆ ತುಂಬಿಸ್ತಾ ಇದ್ರು. ಇನ್ನೀಗ ಒಂದ್ ಕಾಲೇಜ್ ಇಷ್ಟ ಅಂತ ಅಂದ್ರೆ ಸಾಲ ಮಾಡಾದ್ರು ಸೇರಿಸ್ದಂಗಿರ್ತಾರ? ಆಡಂಬರ ಕೊಡ್ಲಿಲ್ಲ ಅಣ್ಣ, ಆದ್ರೆ ಕಷ್ಟ ಏನು ಅಂತ ತೋರಿಸ್ದಂಗೆ ಸಾಕಿದ್ದಾರೆ. ನೀವು ನಿಮ್ ಮಗಂಗೆ ದುಡ್ಡು ಹೇಗೆ ಖರ್ಚು ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ. ಆದ್ರೆ ನನ್ಗೆ ನಮ್ಮಪ್ಪ ದುಡ್ಡಿಲ್ಲ ಅಂತ ಅಂದ್ರೂ ಕಷ್ಟಗಳನ್ನ ಹೇಗೆ ನಿಭಾಯಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ.